ಭಾಷೆ ಉಳಿವಿಗೋಸ್ಕರ ಈಗಾಗಲೇ ನೂರಾರು ವರ್ಷಗಳಿಂದ ಹೋರಾಟ ನಡೀತಾ ಇದೆ. ಆದರೆ ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ವತಿಯಿಂದ ಈಗಾಗಲೇ ಏನು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಏನು ಗುರು ಚನ್ನಬಸಪ್ಪನವರು ಹಕ್ಕು ಒತ್ತಾಯವನ್ನು ಮಾಡಿದರು. ಏನು ಶರಣರ ಪರಂಪರೆಯ ಇದು ಜಾಗೃತಿ ಮೂಡಿಸಬೇಕು, ಕನ್ನಡ ಭಾಷೆಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಹಾಗೆ IT-BT ಕಂಪ್ನಿಗಳಲ್ಲಿ ಏನು ಸೆಕೆಂಡ್ ಡಿವಿಷನ್ನು ಡಿ ಗ್ರೂಪ್ ನೌಕರರಿದ್ದಾರೆ ಅವರೆಲ್ಲ ಕಡ್ಡಾಯವಾಗಿ ಕನ್ನಡಿಗರಿಗೆ ಕೆಲಸವನ್ನು ಕೊಡಬೇಕು ಅಂತಕ್ಕಂಥದ್ದಿದೆ. ಹಾಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳಲ್ಲಿ ಕಡ್ಡಾಯವಾಗಿ ಕನ್ನಡದಲ್ಲಿ ನಾಮಫಲಕಗಳನ್ನು ಹಾಕಲೇಬೇಕು ಅಂತಕ್ಕಂಥದ್ದು ಹಕ್ಕೊತ್ತಾಯವನ್ನು ಮಾಡಿದ್ದಾರೆ. ಇದನ್ನೆಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸಂಬಂಧಪಟ್ಟಂಥ ಅಧಿಕಾರಿಗಳು ಶೀಘ್ರವಾಗಿ ಇದನ್ನು ಜಾರಿ ತರಬೇಕು. ನಾವು ಕನ್ನಡ ರಾಜ್ಯೋತ್ಸವ ನಿತ್ಯೋತ್ಸವ ಮಾಡ್ಕೊಂಡಿದ್ದೀವಿ. ನಾವು ಬರೀ ನವೆಂಬರ್ಗೆ ಸೀಮಿತ ಮಾಡ್ಕೊಂಡಿಲ್ಲ. ವರ್ಷ ಪೂರ್ತಿ ಪ್ರತಿನಿತ್ಯ ಒಂದೊಂದು ಗ್ರಾಮಗಳಲ್ಲಿ, ಒಂದೊಂದು ಊರುಗಳಲ್ಲಿ, ಒಂದೊಂದು ತಾಲೂಕುಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡೋದ್ರ ಮುಖಾಂತರ ಕನ್ನಡ ಭಾಷೆಗೆ ಎಲ್ಲೆಲ್ಲಿ ಸಮಸ್ಯೆಗಳೇ ಇದೆ ಅಲ್ಲೆಲ್ಲ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ಕಾನೂನು ಘಟಕ ತಪ್ಪು ನಿಮಿಷ ಶಿಕ್ಷೆ ವರ್ಷಾನುವರ್ಷ ಅಂತಕ್ಕಂಥದ್ದು ಜನಸಾಮಾನ್ಯರಿಗೆ ಕಾನೂನು ಅರಿವು ಮತ್ತು ನೆರವನ್ನು ಕೊಡ್ತಕ್ಕಂಥದ್ದು ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಹೇಗೆ ನಮ್ಮ ಅಖಂಡ ಕರ್ನಾಟಕ ಮೇನ್ ಬಾಡಿನಲ್ಲಿ ಜನಸಾಮಾನ್ಯ ಸಮಸ್ಯೆಗಳನ್ನು ಬಗೆಹರಿಸುವೋ ಅದ್ರ ಜೊತೆಯಲ್ಲೇ ಕಾನೂನು ಘಟಕದಿಂದ ಜನಸಾಮಾನ್ಯರಿಗೆ ಆಗ್ತಕ್ಕಂಥ ಅನ್ಯಾಯಗಳ ವಿರುದ್ಧ ಏನು ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಉಚಿತ ಕಾನೂನು ಸಲಹೆಗಳನ್ನು ಕೊಡಿಸ್ತಕ್ಕಂಥದ್ದು ಪ್ರತಿಯೊಬ್ಬ ಮಾನವ ಹಕ್ಕುಗಳು, ಮಾನವ ಮೌಲ್ಯಗಳು ಕುಸಿದಿರುವ ರೀತಿಯಲ್ಲಿ ನಮ್ಮ ಈ ಒಂದು ಸಂಘಟನೆ ಎಲ್ಲ ಜನಸಾಮಾನ್ಯರ ಒಗ್ಗೂಡಿ ಕೆಲಸವನ್ನು ಮಾಡ್ತಾ ಇದೆ. ನ್ಯಾಯಾಂಗ ಇಲಾಖೆಯಲ್ಲ ಕೂಡ ಕನ್ನಡದಲ್ಲಿ ಕೂಡ ಅರ್ಥ ಆಗದ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಬದಲಾವಣೆ ಮಾಡೋಕ್ಕಾಗಲಿ. ಅದೇನಾಗ್ತದೆ, ಜುಡಿಷರಿ ಲ್ಯಾಂಗ್ವೇಜ್ ಈಸ್ ಇಂಗ್ಲೀಷ್ ಅಂತಕ್ಕಂಥದ್ದು ಈಗ ಸಂವಿಧಾನದಲ್ಲಿ ಹೈಕೋರ್ಟ್ನಲ್ಲಿ ಇಂಗ್ಲೀಷಲ್ಲಿ ಕಡ್ಡಾಯವಾಗಿ ಅಂತಕ್ಕಂಥದ್ದಿದೆ. ಹಾಗಾಗಿ ನಮ್ಮ ನ್ಯಾಯಮೂರ್ತಿ ಹಳ್ಳಿನಾಗರ ಸಾಹೇಬರು ಕನ್ನಡದಲ್ಲೇ ಪ್ರಥಮ ಬಾರಿ ತೀರ್ಪನ್ನು ಬರೆಯುವ ಮುಖಾಂತರ ಸ್ವಾತಂತ್ರ್ಯ ಬರೋದು ಪೂರ್ವದಲ್ಲಾಗೋದು, ಸ್ವಾತಂತ್ರ್ಯ ನಂತರ ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವೆದಳದ ಅವರು ಸಹ ನಮ್ಮ ಮೇನ್ ಪಿಲ್ಲರ್ ಇದ್ದಂಗೆ ಹಳ್ಳಿನಾಗರ ಸಾಹೇಬರು ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಹಾಗಾಗಿ ಅದನ್ನು ಅನುಸರಿಸಿ ಈಗ ಸ್ಥಳೀಯವಾಗಿರ್ತಕ್ಕಂತಹ ಲೋಯರ್ ಕೋರ್ಟ್ಗಳು ಸಹ ಕನ್ನಡ ಭಾಷೆಗಳಲ್ಲಿ ತೀರ್ಪನ್ನು ಬರೆಯೋದಕ್ಕೆ ಸಾಕಷ್ಟು ನ್ಯಾಯಮೂರ್ತಿಗಳು ಮುಂದೆ ಬರ್ತಾ ಇದ್ದಾರೆ.